ಸೊ ಫ್ರೆಂಡ್ಸ್, ಇವತ್ತು ನಾವು ಏರ್ ಫ್ರೈಯರಲ್ಲಿ ಮೀನು ಕಾಯಿಸ್ತಾ ಇದ್ದೀವಿ. ಏರ್ ಫ್ರೈಯರಲ್ಲಿ ನಾವು ಯಾಕೆ ಮೀನು ಕಾಯಿಸ್ತಾ ಇದ್ದೀವಿ ಅಂದರೆ ಆಯಿಲ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೋದು. ಇವಾಗ ಡಯೆಟ್ ಅಂತ ಬಂದಾಗ ಆಯಿಲ್ ಫುಡ್ ನಾವು ಜಾಸ್ತಿ ತಿನ್ನಬಾರ್ದಲ್ಲ. ಸೊ ಆ ರೀಸನ್ಗೋಸ್ಕರ ನಾವು ಇವತ್ತು ಏರ್ ಫ್ರೈಯರನ್ನು ನಾವೊಂದು ತಗೊಂಡಿದ್ದೀವಿ. ಸೊ ಅರೌಂಡ್ 6000 ಕಾಸ್ಟ್ ಆಗುತ್ತೆ ಇದು. ಸೊ ನಾವು ಆಫರಲ್ಲಿ 4000ಗೆ ತಗೊಂಡಿದ್ದೀವಿ. ಸೊ ಇವತ್ತು ಇಲ್ಲಿ ನಾವು ಫಸ್ಟ್ ಟೈಮ್ ಏರ್ ಫ್ರೈಯರನ್ನು ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಮೀನು ಆಲ್ರೆಡಿ ರೆಡಿ ಆಗಿದೆ ಇವಾಗ ನೋಡಿ. ಸೊ ಇಲ್ಲಿ ಏರ್ ಫ್ರೈಯರ್ ಇದೆ. ಸೊ ಇದರ ಒಳಗೆ ಇಟ್ಟು ನಾವು ಮೀನನ್ನು ಕಾಯಿಸುವಂತಹದ್ದು. ಸೊ ನಮ್ಮ ಜೊತೆ ಕುಕ್ ಆಗಿರುವಂತಹ ನಮ್ಮ ಪ್ರೀತಿಯ ಜಿತೇಶ್ ಅವರಿದ್ದಾರೆ. ಅವರು ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಏನಂದ್ರೆ ಇದು ಏರ್ ಫ್ರೈಯರ್ ಅಂತ ಇದನ್ನ ನಾವು ವಿತೌಟ್ ಆಯಿಲ್ ನಾವು ಯೂಸ್ ಮಾಡ್ಬೋದು. ಯಾಕಂದ್ರೆ ಡಯಟ್ ಪರ್ಪಸ್ ಆಗಿ ನಾವು ಯೂಸ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ. ಡಯಟ್ ಪರ್ಪಸ್ ಆಗಿ ನಾವು ಯೂಸ್ ಮಾಡ್ಬೋದು. ಓಕೆ, ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ ಇದನ್ನ ಈ ಪ್ಲೇಟ್ ಇದೆ, ಇದನ್ನ ತೆಗಿಬೇಕು. ಇದಕ್ಕೆ ಬಟರ್ ಪೇಪರ್ ಅಂತ ಸಿಗುತ್ತೆ. ಯಾವುದು ಪೇಪರ್ ಸರ್? ಬಟರ್ ಪೇಪರ್ ಅಂತ. ಬಟರ್ ಪೇಪರ್, ಓಕೆ ಸರ್. ಇದನ್ನ ಈಗ ಇನ್ಸರ್ಟ್ ಮಾಡ್ಕೊಂಡು, ಓಕೆ, ನೀವು ಆಯಿಲ್ ಬೇಕಿದ್ರೆ ಆಯಿಲ್ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ವಿತೌಟ್ ಆಯಿಲ್ ಅಂದ್ರೆ ವಿತೌಟ್ ಆಯಿಲ್ ನೀವು ಮಾಡ್ಕೋಬಹುದು. ಓಕೆ ಸರ್, ಓಕೆ ಸರ್. ಆಮೇಲೆ ಏನಂದ್ರೆ ಇದಕ್ಕೆ ಅದು ಬೇಡ ಸರ್, ನನಗೆ ಅದು ಇಷ್ಟ. ಇದು ಹಾಕಿ ಸರ್. ಇದು ಬೇಕಾ? ಅದು ಹಾಕಿ ಸರ್. ನಿಮಗೆ ಅಂದ್ರೆ ನೀವು ಏನಕ್ಕೆ ಅಂತ ಸಜ್ಜಿಗೆ ಅಂತಾರಲ್ವಾ, ಸಜ್ಜಿಗೆ ಬೇಡ ಅಂತ ಹೇಳಿದ್ರೆ ವಿತೌಟ್ ಸಜ್ಜಿಗೆ ನೀವು ಮಾಡ್ಕೋಬಹುದು. ಫಸ್ಟ್ ಆಫ್ ಆಲ್ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂದೊಂದಾಗಿ ಈ ತರ ಹಾಕಬೇಕು. ನಿಮ್ಗೆ 2 ಪೀಸ್ ಅಲ್ವಾ? ಹೌದು ಸರ್, ಇನ್ನೊಂದು 3 ಹಾಕಿ ಸರ್. 2 ಸಾಕು ಸರ್, ನಮ್ಗೆ ಕಡಿಮೆ ಆಗುತ್ತೆ. ಓಕೆ ಸರ್. ಓಕೆ, ಆದ್ರೂ ಓಕೆ ತಗೊಳ್ಳೋಣ ಬಿಡಿ. ನಿಮ್ಗೆ ಸುಮ್ಮನೆ ಈ ಥರ ಇಡಬೇಕಲ್ಲ ಸರ್? ಉದ್ದ ಅಡ್ಡ ಇಡ್ಬೋದು ಸರ್? ಅಡ್ಡ ಇಡ್ಬೋದು, ಉದ್ದ ಇಡ್ಬೋದು. ಓಕೆ ಸರ್. ನಿಮ್ಗೆ ಯಾವ ತರ ಬೇಕು ಆ ತರ ಇಡ್ಬೋದು. ಓಕೆ ಸರ್. ಅಷ್ಟು ಈ ತರ ಮ್ಯಾರಿನೇಟ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಹಾಕ್ಬೇಕು. ಓಕೆ ಸರ್. ಆಮೇಲೆ ಕೈಯನ್ನು ಸ್ವಲ್ಪ ತುಳಿಬೇಕು. ಏನಿಲ್ಲ, ಅದು ಬೇಡ ಸರ್, ಅದು ಬೇಡ ಸರ್. ಪರವಾಗಿಲ್ಲ ಬಿಡಿ. ಆಮೇಲೆ ಕ್ಲೀನ್ ಮಾಡಿದ್ರೆ ಆಯ್ತು. ಓಕೆ ಸರ್. ಅಷ್ಟೇ ಏನಿಲ್ಲ. ಮಿಕ್ಸ್ ಮಾಡ್ಬಿಟ್ಟು ನಮ್ಮ ಜೊತೆ ವ್ಯೂವರ್ಸ್ ಕೂಡ ಇದ್ದಾರೆ. ಹಾಯ್ ಅನ್ನಿ. ಓಕೆ, ಹೌದು. ಆಮೇಲೆ ಬಂದ್ಬಿಟ್ಟು ಇದಕ್ಕೆ ನೀವು ಇದರೆಲ್ಲ ಕೈಯೆಲ್ಲ ವಾಶ್ ಮಾಡಬೇಕು. ಆಮೇಲೆ ನೀವು ಇದನ್ನ ಹಿಂಗೆ ತೆಗೆದು ಹಿಂಗೆ ಸರ್, ಹಿಂಗೆ ತೆಗೆದು ಹಿಂಗೆ ಇನ್ಸರ್ಟ್ ಮಾಡಿ. ಕರೆಕ್ಟ್ ಆಗಿ. ಓಕೆ ಸರ್. ಮತ್ತೆ ಸರ್ ಆಮೇಲೆ ಈ ಸ್ವಿಚ್ ಏನಿದೆಯಲ್ಲ, ಹೌದು, ಸ್ವಿಚ್ ಅನ್ನ ಈ ತರ ನೀವು ಓಕೆ ಆನ್ ಮಾಡಬೇಕು. ಅವಾಗ ಇಲ್ಲಿ ಆನ್ ಆಗುತ್ತೆ. ಅವಾಗ ಇಲ್ಲಿ ಆನ್ ಆಗುತ್ತೆ, ಅಲ್ಲಿ ಆನ್ ಆಗಲ್ಲ, ಇಲ್ಲಿ ಓಕೆ. ಆಮೇಲೆ ನೀವು ಫಸ್ಟ್ ಆಫ್ ಆಲ್ ನೀವೇನು ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಹಿಂಗೆ ಪ್ರೆಸ್ ಮಾಡಬೇಕು. ಓಕೆ, ಇದು 180 ಡಿಗ್ರಿ ಇದೆ ಸದ್ಯಕ್ಕೆ. 180 ಡಿಗ್ರಿ. ಓಕೆ, ನಿಮಗೆ ಡಿಕ್ರೀಸು ಮಾಡ್ಬೋದು. ಅಂದರೆ ನೀವು ಏನು ಇದು ಸೆಲ್ಸಿಯಸ್ ಏನಿದೆ ಅಲ್ವಾ, ಅದನ್ನು ನೀವು ಟೆಂಪರೇಚರ್ನ ನೀವು ಡಿಕ್ರೀಸು ಮಾಡ್ಬೋದು, ಇನ್ಕ್ರೀಸ್ ಕೂಡ ಮಾಡ್ಬೋದು. ಓಕೆ ಸರ್. ಈಗ ನೋಡಿ ಡಿಕ್ರೀಸ್ ಮಾಡಿ ಇದರಲ್ಲಿ ಚಳಿ ಕಾಯಿಸ್ಲಿಕ್ಕೆ ಆಗ್ತದೆ ಸರ್? ಇಲ್ಲ, ಮಾಡ್ಬೋದು. ಆಮೇಲೆ ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ನೀವು 160 ಡಿಗ್ರಿಯಲ್ಲಿ ಇಟ್ಟು 10 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ ಇರ್ತಾ ಇದ್ದೀನಿ ನೋಡಿ. ಈಗ ರನ್ ಕೊಡ್ತಾ ಇದ್ದೀನಿ. ಎಸ್, ವೇಟ್ ಆ್ಯಂಡ್ ವಾಚ್. ಎಸ್ ಹೇಳಿ ಸರ್. ಆಮೇಲೆ ಇದನ್ನ ನೀವು ಇನ್ಕ್ರೀಸು ಮಾಡ್ಕೋಬಹುದು, ಟೆಂಪರೇಚರ್ ಡಿಕ್ರೀಸ್ ಇಲ್ಲಿ ಆಪ್ಷನ್ ಇದೆ ನೋಡಿ. ಓಕೆ ಸರ್. ನಾವೀಗ ಸ್ವಲ್ಪ ಡಿಕ್ರೀಸ್ ಮಾಡೋಣ. 160 ಇಡ್ತಾ ಇದ್ದೀನಿ. ಓಕೆ, ಇಲ್ಲಿ ಆಪ್ಷನ್ಸ್ ಇದೆ, ಏನೆಲ್ಲ ನೀವು ಇಲ್ಲಿ ಇದರಲ್ಲಿ ಮಾಡ್ಬೋದು. ಮೀನಿದೆ ಸರ್, ಫ್ರೆಂಚ್ ಫ್ರೈಸ್ ಇದೆ. ಅಷ್ಟು ಬೇಡ ಸರ್, ಇದು ಸ್ಟೋರೇಜ್ ಫುಲ್ ಆಗುತ್ತೆ ಸರ್. ನೋಡಿ, ಆಮೇಲೆ ಇದು ಇದೆ, ಏನದು ಚಿಕನ್ ಇದೆ, ಪಾಪ್ಕಾರ್ನ್ ಎಲ್ಲ, ಆಮೇಲೆ ಸಮೋಸ. ಅದು ಬೇಡ ಸರ್, ಇವು ಸ್ಟೋರೇಜ್ ನೋಡಿ. ನೀವು ಈಗ 14 ಮಿನಿಟ್ಸ್ ಇಡ್ತೀನಿ. 14 ಮಿನಿಟ್ಸ್ ಬೇಡ, ಸ್ವಲ್ಪ ಕಡಿಮೆ ಮಾಡೋಣ. ನಿಮಗೆ ಕೆಲವರಿಗೆ ಜಾಸ್ತಿ ರೋಸ್ಟ್ ಇಷ್ಟ ನಂಗೆ ಇಷ್ಟ ಆಗುತ್ತೆ ಸರ್. ನಿಮಗೆ ರೋಸ್ಟ್ ಇಷ್ಟ ಆಗುತ್ತಾ? ಆದರೂ ಕಡಿಮೆ ಮಾಡೋಣ. 10 ಮಿನಿಟ್ಸ್ ಇಡ್ತೀನಿ ನೋಡಿ.